ಎಮ್ಮಿ ಎಮ್ಮಿ ಸೂಪರ್ ಆಗಿದೆ. ಕಪ್ ಕೇಕ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ ಇಷ್ಟು: 1 ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಸಕ್ಕರೆ, 5 ಟೇಬಲ್ ಸ್ಪೂನು ಆಯಿಲ್ಲು, 1/4 ಕಪ್ಪು ಹಾಲು, 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಟೇಬಲ್ ಸ್ಪೂನು ವೆನಿಲಾ ಎಸೆನ್ಸು, 1 ಪಿಂಚ್ ಆಫ್ ಸಾಲ್ಟು, 2 ಮೊಟ್ಟೆ. ಇವಾಗ ಇನ್ನೊಂದು ಬೌಲಲ್ಲಿ 2 ಮೊಟ್ಟೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಪಿಜನ್ ಏರ್ ಫ್ರೈಯರ್ ಇದು ಅಫೋರ್ಡಬಲ್ ಪ್ರೈಸಲ್ಲಿ 2900ಗೆ ತುಂಬ ಚೆನ್ನಾಗಿದೆ. ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ನೀವು ತೊಗೋಬೋದು. ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ದುಡ್ಡು ಕೊಟ್ಟು ತರಿಸಿರೋದು. ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಬೀಟಿಂಗ್ ಆದಮೇಲೆ ಆಫ್ ಮಾಡ್ಕೊಳ್ತೆ. 1/2 ಕಪ್ ಸಕ್ಕರೆ, 5 ಟೇಬಲ್ ಸ್ಪೂನ್ ಆಯಿಲು, 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸು, 1/2 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸು ಹಾಕಿ ಇದನ್ನು ಮತ್ತೆ ಬೀಟ್ ಮಾಡಬೇಕು. ನೋಡಿ, ಇವಾಗ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಬೇಕಿಂಗ್ ಪೌಡರು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿರೋದನ್ನು ಸ್ವಲ್ಪ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡಬೇಕು. ಇವಾಗ ಇದಕ್ಕೆ ಕಾಯಿಸಿ ಆರಿಸಿಟ್ಕೊಂಡಿರೋಂಥ ಹಾಲು ಹಾಕೋಬೇಕು. ಇವಾಗ ಇದು ಫುಲ್ಲು ಫ್ಲಫಿ ಆಗೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟಾದರೆ ಸಾಕು. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಇದನ್ನು ಆಫ್ ಮಾಡಿ ಇದನ್ನು ಕಪ್ಗೆ ಹಾಕ್ಕೊಂಡು ಏರ್ ಫ್ರೈಯಲ್ಲಿ ಇಟ್ಕೊಳ್ಳೋಣ. ಇವಾಗ ಎಲ್ಲ ಕಪ್ಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಇದು ಫುಲ್ ಹಾಕೋಬಾರ್ದು, ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ನನ್ನ ಹತ್ರ ಕಪ್ ಕೇಕ್ ಮೋಲ್ಡ್ ಇಲ್ಲ, ಸೊ ಅದಕ್ಕೆ ನಾನು ಕಾಫಿ ಕಪ್ಗೆ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ.
ಇವಾಗ ಇದನ್ನು ಏರ್ ಫ್ರೈ ಒಳಗಡೆ ಹಾಕ್ಬಿಟ್ಟು ಇವಾಗ ಇದನ್ನು ಬಟನ್ ಆನ್ ಮಾಡಿ ಸೆಲೆಕ್ಟ್ ಮೆನುಗೆ ಹೋಗಿ ನಾವು ಕಪ್ ಕೇಕ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ 16 ಮಿನಿಟ್ಸು 180 ಡಿಗ್ರಿ ಸೆಲ್ಸಿಯಸಲ್ಲಿಟ್ಟು ಆನ್ ಮಾಡ್ತೀನಿ ಇದನ್ನು. ಇವಾಗ ಇದಾಗಿದೆ, ತೆಗಿತಾ ಇದ್ದೀನಿ. ಇವಾಗ ಇನ್ನೊಂದು ಟ್ರಿಪ್ ಇಡ್ತಾ ಇದ್ದೀನಿ. ನೋಡಿ ಇವಾಗ ಕಪ್ ಕೇಕ್ ರೆಡಿ ಆಗಿದೆ. ಎಮ್ಮಿ ಸೂಪರ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.